ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್. ಇವತ್ತಿನ ಅಪ್ಡೇಟ್ ಏನು ಅಂದರೆ, ಯಾರ್ಯಾರು ಸಮ್ಮರ್ ಎಕ್ಸಾಮ್ ಅಥವಾ ಮೇಕಪ್ ಎಕ್ಸಾಮನ್ನು ಬರೆದ್ಬಿಟ್ಟು ಪಾಸ್ ಆಗಿದ್ದೀರಾ, ಫಾರ್ ದೆಮ್ ದೇ ಹ್ಯಾವ್ ಲೆಫ್ಟ್ ದ ರಿಜಿಸ್ಟ್ರೇಷನ್ ಲಿಂಕ್ ಫಾರ್ ದ ನೆಕ್ಸ್ಟ್ ಸೆಮ್. ಸೊ ಅಕಾರ್ಡಿಂಗ್ ಟು ದಿಸ್, ನಿಮ್ಮ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 17th October ಟು 24th October ಇಷ್ಟರಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಇದನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂದರೆ, ಐದರ್ ದೇ ಕ್ಯಾನ್ ಗಿವ್ ಯು ದ ಆಪ್ಷನ್ ಆಫ್ doing all this process in your college itself. Like you have to fill the form and show the proof that you have passed of your result card ಅಷ್ಟು ಮಾಡಿಬಿಟ್ರೆ ಆಗುತ್ತೆ. And to those who are thinking that revaluation links ಅನ್ನು ಬಿಡ್ಬೋದು, for them I hope you all are aware that Anvit Katil sir has already told that there will be no revaluation. ಅಂಡ್ ಇನ್ನೂ ಒಂದು ಕೆಲವೊಬ್ರು ಎಸ್ಯೂಮ್ ಮಾಡಿದ್ದಾರೆ, ಲೈಕ್ ನಿನ್ನೆ ವಿತ್ ಹೆಲ್ಡ್ ರಿಸಲ್ಟ್ಸ್ ಬಂತು. ಸೊ ವಿ ಟಿ ಯು ಏನು ಮಾಡ್ತಾರಂತ ಅವ್ರು ಎಸ್ಯೂಮ್ ಮಾಡಿದ್ದಾರೆ, ಆಫ್ಟರ್ ದ ಡಿಕ್ಲರೇಷನ್ ಆಫ್ ವಿ ಟಿ ಯು ವಿತ್ ಹೆಲ್ಡ್ ರಿಸಲ್ಟ್ಸ್ ಇವಾಗ ರಿವ್ಯಾಲ್ಯೂಯೇಷನ್ ಲಿಂಕನ್ನು ಬಿಡ್ತಾರೆ ಅಂತ. ಓಕೆ, ಸೊ ಜಸ್ಟ್ ಥಿಂಕ್ ಇನ್ ವಾಟ್ ಪರ್ಸ್ಪೆಕ್ಟಿವ್ ಐ ಆಮ್ ಟೆಲಿಂಗ್ ನಾವು. ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಂಕ್ ಬಿಟ್ಟಿದ್ದಾರೆ, ಜಸ್ಟ್ ಎಸ್ಯೂಮ್ ದಟ್ ರಿವ್ಯಾಲ್ಯೂಯೇಷನ್ ಲಿಂಕ್ ಕೂಡ ಬಿಟ್ಟರು ಅಂತ. ಬಟ್ ಇಫ್ ದೇ ರಿಲೀಸ್ ಆಲ್ಸೋ, ಇಟ್ ವಿಲ್ ಟೇಕ್ 1 week ಫಾರ್ ಯು ಟು ಅಪ್ಲೋಡ್. ಐ ಮೀನ್ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋಕ್ಕೆ 1 week ಹೋಗುತ್ತೆ. Think that 1 more week they'll take for like correction only. 2 weeks ಅಲ್ಲಿ ಹೋಗ್ಬಿಡುತ್ತೆ. ಬಟ್ ಹಿಯರ್ ಯು ಕ್ಯಾನ್ ಸಿ ದ ಡೇಟ್ಸ್, ರೈಟ್? 17th October ಟು 24th October ಅಷ್ಟೇ ಕೊಟ್ಟಿರೋದ್ರಿಂದ ಇಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ದೇರ್ ವಿಲ್ ಬಿ ನೋ ರಿವ್ಯಾಲ್ಯೂಯೇಷನ್ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ.